सरफरोश की तमन्ना अब हमारे दिल में है, देखना है जोर कितना बाजुए का दिल में है. ಜಲಿಯನ್ ವಾಲಾಬಾಗ್ನ ಹತ್ಯಾಕಾಂಡವಾದ ಮೇಲೆ ಅದರಿಂದ ನೊಂದು ನಮ್ಮ ಯುವ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿ ಕೊಡಲು ಬಿಸ್ಮಿಲ್ ಆಜಿಮಾಬಾದಿಯವರ ರಚನೆ ಸರ್ಫರೋಶಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೆ ಹೈ ಈ ಕವನವನ್ನು ತಮ್ಮ ನೇಣಿಗೆ ಏರುವ ಸಂದರ್ಭದಲ್ಲಿ ಹಾಡಿ ಕ್ರಾಂತಿಕಾರಿಗಳ ಉದ್ಘೋಷಣೆಯನ್ನಾಗಿ ಪರಿವರ್ತಿಸಿ ಅದನ್ನು ಅಜರಾಮರಗೊಳಿಸಿದ ಸ್ವತಂತ್ರ ಸೇನಾನಿ ಕ್ರಾಂತಿಕಾರಿ ಕವಿ ಬಿಸ್ಮಿಲ್ ಎಂದೇ ಪ್ರಖ್ಯಾತರಾದ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಡಿದ ಭಾರತೀಯ ಕ್ರಾಂತಿಕಾರಿ ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ 1897 ಜೂನ್ 11ರಂದು ಶಹಜಹಾನ್ಪುರದಲ್ಲಿ ಬ್ರಾಹ್ಮಣ ದಂಪತಿಗಳಾದ ಮುರಳೀಧರ ಮತ್ತು ಮೋಲಮತಿಯವರಿಗೆ ಜನಿಸಿದ ಇವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಬಲಿದಾನಿ. ಬಾಲ್ಯದಿಂದಲೇ ಸಾಹಿತ್ಯ ರಚನೆ, ಭಾಷಣ ನೈಪುಣ್ಯ ಹೊಂದಿದ್ದ ಇವರು ತನ್ನ ತಂದೆಯವರಿಂದಲೇ ಮನೆಯಲ್ಲೇ ಶಿಕ್ಷಣ ಪಡೆದು ನಂತರ ಮೌಲ್ವಿಯೊಬ್ಬರಿಂದ ಉರ್ದು ಭಾಷೆಯಲ್ಲೂ ಪಾಂಡಿತ್ಯ ಪಡೆದರು. ಜೊತೆಗೆ ಇಂಗ್ಲಿಷ್, ಸಂಸ್ಕೃತ, ಬಂಗಾಳಿ ಸೇರಿದಂತೆ ಹಲವಾರು ಭಾಷೆಗಳನ್ನು ತಿಳಿದಿದ್ದರು. ತನ್ನ ವಿದ್ಯಾರ್ಥಿ ದೆಸೆಯಲ್ಲೇ ಬಿಸ್ಮಿಲ್ ಎಂದೇ ಪ್ರಖ್ಯಾತರಾಗಿದ್ದ ಇವರು ರಾಮ್, ಅಗ್ಯಾತ್ ಹಾಗೂ ಬಿಸ್ಮಿಲ್ ಎಂಬ ಕಾವ್ಯನಾಮದಲ್ಲಿ ಹಿಂದಿ ಹಾಗೂ ಉರ್ದು ಭಾಷೆಯಲ್ಲಿ ಅಸಂಖ್ಯಾತ ದೇಶಭಕ್ತಿಯ ಕವಿತೆಗಳನ್ನು ರಚಿಸಿದರು. ಈ ಸಾಹಿತ್ಯಗಳು ಬ್ರಿಟಿಷ್ ಅಧಿಕಾರಿಗಳಿಂದ ಗೋಪ್ಯತೆ ಕಾಪಾಡಿಕೊಳ್ಳುತ್ತಾ ಜನರಲ್ಲಿ ದೇಶ ಸೇವೆಗಾಗಿ ಸಜ್ಜುಗೊಳಿಸುವ ಕೆಲಸವನ್ನು ಮಾಡಿತ್ತು. ಪರಮಾನಂದರ ಮಾರ್ಗದರ್ಶನ ಮತ್ತು ಹುತಾತ್ಮತೆ ಬಿಸ್ಮಿಲ್ ಅವರ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಕ್ರಾಂತಿಕಾರಿ ಸಿದ್ಧಾಂತವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿತು. ಕತ್ತಿಗಿಂತ ಲೇಖನಿ ಹರಿತ ಎಂಬುದನ್ನು ಸಾಬೀತುಪಡಿಸುವಲ್ಲಿ ಅವರ ಸಾಹಿತ್ಯದೆಡೆಗಿನ ಪಯಣ ಅನೇಕರನ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಸೇರಲು ಪ್ರೇರೇಪಿಸಿತು. ಪಂಡಿತ್ ಗೆಂಡಾಲಾಲ್ ಅವರ ಮಾರ್ಗದರ್ಶನದಲ್ಲಿ ಮಾತೃವೇದಿ ಮತ್ತು ಶಿವಾಜಿ ಸಮಿತಿಗಳನ್ನು ಬಲಪಡಿಸಲು ಸಂಘಟಿತರಾದರು. ಅದಕ್ಕೆ ನಿಧಿ ಸಂಗ್ರಹಿಸಲು ದೇಶವಾಸಿಯೋಂ ಕೆ ನಾಮ್ ಎಂಬ ಕರಪತ್ರವನ್ನು ಪ್ರಕಟಿಸಿದರು. ಅದನ್ನು ಅವರು ತನ್ನ ಮೈನ್ಪುರ್ ಕಿ ಪ್ರತಿಜ್ಞಾ ಕವಿತೆಯ ಜೊತೆಗೆ ಹಂಚಿದರು. ಮಣಿಪುರದಲ್ಲಿನ ಬ್ರಿಟಿಷ್ ಖಜಾನೆ ಲೂಟಿ ಮಾಡಿದರು. ಈ ಘಟನೆಯನ್ನು ಬ್ರಿಟಿಷರು ಮಣಿಪುರ ಪಿತೂರಿ ಎಂದು ದಾಖಲಿಸಿಕೊಂಡರು. ಇದು ಸಹ ಕ್ರಾಂತಿಕಾರಿಗಳೊಂದಿಗೆ ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿ HRA ಅನ್ನು ಸ್ಥಾಪಿಸಲು ಕಾರಣವಾಯಿತು. ಇದು ಸಶಸ್ತ್ರ ಹೋರಾಟದಿಂದ ಬ್ರಿಟಿಷ್ ಆಳ್ವಿಕೆ ಉರುಳಿಸುವ ಗುರಿಯನ್ನು ಹೊಂದಿತ್ತು. HRA ಚಟುವಟಿಕೆಗಳಿಗೆ ಹಣ ಒದಗಿಸಲು ಕಾಕೋರಿ ರೈಲು ದರೋಡೆಯನ್ನು ಚಂದ್ರಶೇಖರ್ ಆಜಾದ್, ಅಶ್ಫಾಕುಲ್ಲಾ ಖಾನ್ ಮುಂತಾದ 9 ಜನರ ತಂಡದೊಂದಿಗೆ ಕಾರ್ಯಗತಗೊಳಿಸಿದರು. ಕಾವಲುಗಾರರನ್ನು ಚದರಿಸಿ 5,000 ರೂಗಳನ್ನು ತಮ್ಮ ಸುಪರ್ದಿಗೆ ಪಡೆದು ಯಾರಿಗೂ ಹಾನಿ ಮಾಡದೆ ಪರಾರಿಯಾದರು. ನಂತರ ಪೊಲೀಸರು ಸತ್ಯೇಂದ್ರನಾಥ್, ಯೋಗೇಶ್ ಚಟರ್ಜಿ, ಅಶ್ಫಾಕುಲ್ಲಾ ಖಾನ್ ಮತ್ತು ಬಿಸ್ಮಿಲ್ರನ್ನು ಬಂಧಿಸಿ ಕೊಲೆ ದರೋಡೆ ಆಪಾದನೆ ಹೇರಿ ಅಶ್ಫಾಕುಲ್ಲಾ ಖಾನ್, ರೋಷನ್ ಸಿಂಗ್, ಸತ್ಯೇಂದ್ರನಾಥ್ ರವರೊಂದಿಗೆ ಬಿಸ್ಮಿಲ್ರಿಗೂ ಮರಣದಂಡನೆ ಶಿಕ್ಷೆ ವಿಧಿಸಿದರು. ಬಿಸ್ಮಿಲ್ರವರು ಕಾರಾಗೃಹದಲ್ಲಿದ್ದರೂ ಸಹ ತನ್ನನ್ನು ಭೇಟಿಯಾಗಲು ಬಂದವರಿಗೆ ತನ್ನ ದೇಶವನ್ನು ಸ್ವತಂತ್ರಗೊಳಿಸುವ ಧ್ಯೇಯ ಹೊಂದಿರುವವರು ದುಃಖಿಸಬಾರದು ಎಂದು ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಸ್ವತಂತ್ರ ಸಂಗ್ರಾಮವನ್ನು ಕುರಿತು ಅವರ ಆಲೋಚನೆಗಳನ್ನೆಲ್ಲ ಕವನ ರೂಪದಲ್ಲಿ ರಚಿಸಿ ಕಾಕೋರಿ ಕೆ ಶಹೀದ್ ಎನ್ನುವ ತನ್ನ ಆತ್ಮಚರಿತ್ರೆ ಮತ್ತು ಇತರ ಸಾಹಿತ್ಯ ಕೃತಿಗಳನ್ನು ಬರೆದು ಅನೇಕರಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸೇರಲು ಸಜ್ಜುಗೊಳಿಸಲು ಪ್ರೇರಣೆ ನೀಡಿದರು. 1927 ಡಿಸೆಂಬರ್ 19ರಂದು ತನ್ನ ಕೇವಲ 30ನೇ ವಯಸ್ಸಿಗೆ ಧೈರ್ಯದಿಂದ ಗಲ್ಲಿಗೇರಿ ಮಾತೃಭೂಮಿಗೆ ತನ್ನ ಸರ್ವಸ್ವವನ್ನು ಮುಡಿಪಿಟ್ಟ ಧೀರ ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ ನಮ್ಮ ದೇಶವನ್ನು ಕಟ್ಟಲು ಸ್ವತಂತ್ರ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಜಾತಿ, ಧರ್ಮ, ವರ್ಗಗಳ ಭೇದಗಳಿಲ್ಲದೆ ಒಮ್ಮನಸ್ಸಿನಿಂದ ಪಾಲ್ಗೊಂಡಿದ್ದ ಸಾಮಾನ್ಯ ಜನರ ಅಸಾಮಾನ್ಯ ವ್ಯಕ್ತಿತ್ವಗಳು ನಮಗೆ ಪ್ರೇರಣೆ ಕೊಡಲಿ. ಅವರುಗಳ ತ್ಯಾಗ, ಬಲಿದಾನಗಳಿಂದ ಬಂದಂತಹ ಈ ಸ್ವಾತಂತ್ರ್ಯಕ್ಕೆ ನಾವೆಲ್ಲರೂ ನ್ಯಾಯ ಒದಗಿಸೋಣ. ಜೈ ಹಿಂದ್, ಜೈ ಭಾರತ್ ಮಾತೆ.